ಕೊಡುವಂತ. We are so selfish. ನಾವು ಎಷ್ಟೋ ವೇಳೆಗಳಲ್ಲಿ ಸ್ವಾರ್ಥರಾಗಿದ್ದೇವೆ. We consume so much of content on the OTT. ನಾವು ನೋಡಿದ್ರೆ ಮಾಧ್ಯಮಗಳಲ್ಲಿ ನಾವು ಹೆಚ್ಚು ಸಮಯವನ್ನು ಇತರ ಕಾರ್ಯಗಳಿಗೆ ನಾವು ಕೊಡುವಂತದ್ದು. How much time are we giving to God? ಎಷ್ಟು ಸಮಯ ನಾವು ಕರ್ತನಿಗೆ ಕೊಡುತ್ತಾ ಇದ್ದೇವೆ? It's important to reflect on that. ಬಹಳ ಪ್ರಮುಖವಾಗಿ ಚಿಂತನೆ ಮಾಡುವಂತ ವಿಚಾರ. Love one another. ಒಬ್ಬರೊಬ್ಬರು ಪ್ರೀತಿ ಮಾಡಬೇಕು. That's selfless living. ಅದು ಸಹ ಅಸ್ವಾರ್ಥತೆಯ ಜೀವನ. See, church should be that example of selfless living. ಸಭೆ ಕೊಡುವುದಾದ್ರೆ ಆ ಒಂದು ಸ್ವಾರ್ಥವಿಲ್ಲದ ಒಂದು ಜೀವಿತಕ್ಕೆ ಒಂದು ಬಹು ಮುಖ್ಯವಾದಂತ ಚಿಹ್ನೆಯಾಗಿದೆ. In Romans 12 and verse 10, Paul is instructing us to outdo each other in doing good. ನಾವು ರೋಮಾಪುರದ ಪತ್ರಿಕೆ ನೋಡಿದರೆ ಅಪೊಸ್ತಲರ ಪೌಲ ಹೇಳುವಂತ ಮಾತೆಂದರೆ ಒಳ್ಳೆ ಕಾರ್ಯಗಳಲ್ಲಿ ನಾವು ಒಬ್ಬರಿಗಿಂತ ಹೆಚ್ಚಾಗಿ ನಾವು ಮಾಡತಕ್ಕದ್ದು. What a wonderful thought. ಸುಂದರವಾದಂತಹ ಚಿಂತನೆ. Are we doing that? ನಾವು ಅದನ್ನು ಮಾಡ್ತಾ ಇದ್ದೇವೆ. We outdo each other in competition. ನಾವು ಇತರ ವಿಷಯಗಳಲ್ಲಿ ನಾವು ಹೋಲಿಕೆ ಮಾಡಿಕೊಳ್ತೇವೆ. But let's outdo each other in showing love, honor, respect. ನಾವು ಪ್ರೀತಿಯನ್ನು, ಗೌರವವನ್ನು ಹಾಗೂ ಬಾಂಧವ್ಯವನ್ನು ತೋರಿಸುವುದರಲ್ಲಿ ನಾವು ಹೆಚ್ಚು ಪ್ರಯಾಸ ಮಾಡಬೇಕು. The early church, ನಾವು ಆದಿ ಸಭೆಗಳಾದರೆ they helped each other. ಅವರು ಒಬ್ಬರಿಗೊಬ್ಬರು ಸಹಾಯ ಮಾಡಿದರು. There was nobody who lacked. ಅಲ್ಲಿ ಯಾವ ವ್ಯಕ್ತಿಯೂ ಸಹ ಕೊರತೆ ಇಲ್ಲವಾಗಿತ್ತು. And there was a great famine in between AD 40 and AD 60. ಅಲ್ಲಿ ಸಹ ನಾವು ನೋಡ್ತೇವೆ ಒಂದು ಬರಗಾಲದ ಒಂದು ಸನ್ನಿವೇಶ ಬಂದಾಗ. So what happened? Jerusalem church, where the first church started, all that Jerusalem believers were in utter poverty because of famine. ಆ ಒಂದು ಬರಗಾಲದ ಕಾರಣದಿಂದ ಆದಿ ಸಭೆಯಲ್ಲಿ ನಾವು ನೋಡ್ತೇವೆ ಅನೇಕ ಕ್ರೈಸ್ತರು ಸಭೆಯು ಬಡತನದಲ್ಲಿ ನಮ್ಮನ್ನು ಕಂಡುಕೊಂಡರು. So you need to understand, the Jerusalem church was 80% only Jewish converts. ನಾವು ಆದಿ ಸಭೆಯ ಒಂದು ಕಾರ್ಯಗಳು ನೋಡುವುದಾದ್ರೆ ಸುಮಾರು 80% ಸಭೆಯಲ್ಲಿ ಯಹೂದ್ಯರು. But then the beauty is, Apostle Paul, when he's writing to the Corinthian church,